ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲಲಿತಾ ಅಂತ. ನಾನು ಬಳ್ಳಾರಿ ನಗರಾಭಿವೃದ್ಧಿ ಪಿರಮಿಡ್ ಧ್ಯಾನ ಕೇಂದ್ರ ನಿಯರೆಸ್ಟ್ ಪ್ಲೇಸ್ನಾಗ ಇದ್ದೀನಿ. ಇಲ್ಲಿ ಧ್ಯಾನ ನನಗೆ ಪರಿಚಯ ಮಾಡಿಕೊಟ್ಟಿರೋದು ಲಕ್ಷ್ಮೀ ಮೇಡಮ್ ಅಂತ ಹೇಳಿ. ನಮ್ಮ ನಮ್ಮ ಮನೆ ಹತ್ರನೇ ಇದ್ದಾರೆ ಅವರು. ನಮ್ಮ ಮಗಳ ಫ್ರೆಂಡ್ ಅವರು. ಫಸ್ಟಿಗೆ ನನಗೆ ಧ್ಯಾನ ಅನ್ನೋದು ನಮ್ಮ ಅತ್ತೆಮ್ಮ ಮಾಡ್ತಿದ್ರು ಮನೆಯಲ್ಲಿ. ಅದನ್ನ ನಾನು ಧ್ಯಾನ ಮಾಡಬೇಕು ಅನ್ನೋದನ್ನು ಹೇಳಿದ್ರೇನು ನಾನು ಅದನ್ನ ಕೇರ್ ಮಾಡಿಲ್ಲ. ಧ್ಯಾನ ಮಾಡಕ್ಕೆ ಇಷ್ಟ ಇಲ್ಲ ಅಂತಾನೆ ಅವ್ರಿಗೆ ಹೇಳಿ ಡೈರೆಕ್ಟಾಗಿ ಹೇಳಿಬಿಟ್ಟಿದ್ದೀನಿ. ನಮ್ಮ ಫ್ರೆಂಡ್ ಹೇಳಿದ ಮೇಲೇ ಅದರ ಧ್ಯಾನ ಅನ್ನೋದು ಇಷ್ಟ ಆಗಿ ಧ್ಯಾನ ಮಾಡಬೇಕು, ಧ್ಯಾನಲ್ಲಿದ್ದ ಎನರ್ಜಿ ಸಿಗುತ್ತೆ ಅನ್ನೋದು ಹೇಳಿದಾರಲ್ಲ, ಅದನ್ನು ನಾವು ಚೆಕ್ ಮಾಡ್ಕೋಬೇಕು ಅಂತ ಹೇಳಿ ಅವ್ರ ಮನೆಯಲ್ಲೇ 21 days ಧ್ಯಾನ ಅವರು ಧ್ಯಾನ ಹೇಳ್ಕೊಟ್ಟು ಅವ್ರ ಮನೆಯಲ್ಲೇ ಧ್ಯಾನ ಕುಂದ್ರಿಸಿದಾರೆ. ಆ ಥರ ಧ್ಯಾನ ಮಾಡಿ ನಾನು ಎನರ್ಜಿ ಪಡ್ಕೊಂಡಿದ್ದೀನಿ. ಲಕ್ಷ್ಮಿ ಮೇಡಮ್ಲಿದ್ದ ಸುಕನ್ಯಾ ಮೇಡಮು, ರಾಜೇಶ್ವರಿ ಮೇಡಮು ಪರಿಚಯ ಆಗಿದ್ದಾರೆ. ಮತ್ತು ಸುಕನ್ಯಾ ಮೇಡಮ್ ಅವರು ಪರಿಚಯ ಆಗಿದ್ರಲ್ಲ. ಇಲ್ಲಿ ಒಂದು ಪಿರಮಿಡ್ ಐತೆ, ರಾಡ್ ಪಿರಮಿಡಲ್ಲಿ ಧ್ಯಾನ ಮಾಡೋಣ ಬರ್ರಿ ಅಂತ ಹೇಳಿ ಅವ್ರು ಕರ್ಕೊಂಬಂದಿದ್ದಾರೆ. ಅದು ನನಗೆ ಧ್ಯಾನ ಪಿರಮಿಡ್ ಆಗಲಿ ಏನೂ ಗೊತ್ತಿಲ್ಲ. ಧ್ಯಾನ ಅಷ್ಟೇ ಮಾಡಿಸಿದ್ದಾರೆ ಲಕ್ಷ್ಮಿ. ಮತ್ತು ಪಿರಮಿಡ್ ಬಗ್ಗೆ ಹಿಂಗೆ ಇರಬೇಕು ಅನ್ನೋದು ಕಂಡೀಷನ್ ಆಗಲಿ ಏನೂ ಗೊತ್ತಿಲ್ಲ ನನಗೆ. ಈ ರಾಡ್ ಪಿರಮಿಡಲ್ಲಿ ಬಂದು ನಿಂತಾಗ ನಾನು ಈ ರಾಡ್ ಪಿರಮಿಡಲ್ಲಿ ಧ್ಯಾನ ಮಾಡಿದ್ರೆ ಎನರ್ಜಿ ಬರುತ್ತಾ, ಇವರು ಹೆಂಗೆ ಹೇಳ್ತಿದಾರಲ್ಲ ಜೋಕಾಗಿ ಐತೇನೋ ಅಂತ ನಾನು ಫೀಲ್ ಆಗಿದ್ದೀನಿ ಆ ಟೈಮಲ್ಲಿ. ಮತ್ತು ಸರಿ ಹೇಳಿದಾರಲ್ಲ, ಏನು ಹೇಳಿದ್ರೆ ಅದನ್ನು ನಾನು ಫಾಲೋ ಆಗಬೇಕು, ನನಗೆ ಧ್ಯಾನ ಮಾಡಿದಾಗ್ಲಿದ್ದ ಚೆನ್ನಾಗೈತಲ್ಲ ಅಂತ ಹೇಳಿ ಆ ಪಿರಮಿಡಲ್ಲಿ ಕುಂತಿದ್ದೀನಿ ಧ್ಯಾನಕ್ಕೆ ಕುಂತಾಗ ಅದು ಬುದ್ಧನೇ ಕಾಣಿಸಿದಾನೆ ನನಗೆ ಆ ಟೈಮಲ್ಲಿ. ನನಗೆ ಈ ಥರ ಕಾಣಿಸ್ತಾರ ಅಂತನೂ ಗೊತ್ತಿಲ್ಲ, ಈ ಥರ ಆಗುತ್ತೆ ಅನ್ನೋದು ಗೊತ್ತಿಲ್ಲ, ಏನೂ ಗೊತ್ತೇ ಇದ್ದಿಲ್ಲ ಆ ಟೈಮಲ್ಲಿ. ನಾನು ಬೇರೆ ಕ್ಲಾಸಸ್ಸೂ ಕೇಳಿದ್ದೂ ಇಲ್ಲ. ಪಿರಮಿಡಲ್ಲಿ ಕುಂತ್ರೆ ಆ ಥರ ಆಗಿದೆ. ರಾಡ್ ಪಿರಮಿಡಲ್ಲೇ ಆ ಥರ ಆಗಿದೆ. ಯಾವ ಥರ ಅಂದರೆ ಸಮುದ್ರ ಪ್ರಶಾಂತವಾಗಿರುತ್ತಲ್ಲ ಸಮುದ್ರ ಆ ಟೈಮಲ್ಲಿ ಒಂದು ಸ್ಟೋನು ಬಿದ್ದರೆ ಹೆಂಗೆ ಸ್ಪ್ರೆಡ್ ಆಗುತ್ತೋ ಆ ಥರ ನಮಗೆ ಎನರ್ಜಿ ಅನ್ನೋದು ಸುತ್ತೂ ಇರೋ ಪ್ಲೇಸ್ಗೆಲ್ಲ ಪಾಸಿಟಿವ್ ಎನರ್ಜಿ ತುಂಬಿಬಿಟ್ಟು ಆ ಸುತ್ತು ಇರೋವನ್ನು ಆ ಪಿರಮಿಡ್ಗೆ ಫಸ್ಟಿಗೆಲ್ಲ ನೆಗೆಟಿವ್ ಥರ ಇಲ್ಲಿ ಪಿರಮಿಡ್ ಬೇಡ ಅಂತ ಅಂದಿದ್ದವರು ಸುತ್ತು ಇದ್ದವರು ಬ್ರಿಕ್ಸ್ ಆಗಲಿ ಪಿರಮಿಡ್ ಕನ್ಸ್ಟ್ರಕ್ಷನ್ ನಡೆಯೋ ಟೈಮಲ್ಲಿ ಬ್ರಿಕ್ಸ್ ಕೊಟ್ಟಿದ್ದಾರೆ. ಪಿರಮಿಡ್ ಕನ್ಸ್ಟ್ರಕ್ಷನ್ ಟೈಮಲ್ಲಿ ಸುತ್ತು ಇದ್ದವರು ಬ್ರಿಕ್ಸು, ಐರನ್ ಏನ ನಮಗೆ ಅರ್ಜೆಂಟ್ ಬೇಕು ಅಂತಂದರೆ ಅವರೇ ನಮಗೆ ನೀರು ಆಗಲಿ ಸುತ್ತು ಮುನ್ಸಿಪಾಲ್ಟಿ ವಾಟರ್ ಅಂತೂ ಸಾಲ್ಟಿ ವಾಟರ್ ಇರ್ತಾವಂತ ಹೇಳಿ ನಮ್ಗೆ ಸ್ವೀಟ್ ವಾಟರ್ ಅದ್ರಾಗಿನ ಪಿರಮಿಡ್ ಭಾಳ ದಿನ ಸೇಫ್ಟಿಯಾಗಿರುತ್ತೆ ಅಂತ ಯೋಚನೆ ಮಾಡಿ ಬೇರೆಯವ್ರನ್ನ ಕೇಳಿದರೆ ಸರಿ ತಗೊಳ್ರಿ ನೀರು ಅಂತ ಹೇಳಿ ಎಲ್ಲವೂ ಹೆಲ್ಪ್ ಮಾಡೋಕೆ ಎನರ್ಜಿ ಫುಲ್ ಸುತ್ತು ತುಂಬ್ಕೊಂಡ್ಬಿಟ್ಟಿದೆ. ಆ ಥರ ಎನರ್ಜಿಟಿಕ್ ಆಗಿ ಪ್ಲೇಸ್ ರೆಡಿ ಆಗಿದೆ ಮಾಸ್ಟರ್ಸ್. ಅದಕ್ಕೆ ನಾವು ಪಿರಮಿಡ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನನಗೆ ಆವಾಗ ಗೊತ್ತಾಗಿದೆ. ರಾಡ್ ಪಿರಮಿಡ್ ಅಂತ ನಾನು ಫೀಲ್ ಆಗಿದ್ದೀನಲ್ಲ, ಆ ರಾಡ್ ಪಿರಮಿಡ್ಲಿದ್ದಾನೆ ಇಷ್ಟು ದೊಡ್ಡ ಪಿರಮಿಡ್ ಆಗಕ್ಕೆ ಚಾನ್ಸ್ ಸಿಕ್ಕಿದೆ. ಈ ಪಿರಮಿಡಲ್ಲಿ ಧ್ಯಾನ ಮಾಡ್ತಾ ಇದ್ರೆ ಚೆನ್ನಾಗಿ ಒಳ್ಳೆ ಎನರ್ಜಿ ಫುಲ್ಲು ಧ್ಯಾನಕ್ಕೆ ಕುಂತಾಗ ಒಂದ್ಸತಿ ನಮ್ಮಮ್ಮ ಕಾಣಿಸಿ, ನೀನು ಒಂದು ಒಳ್ಳೆ ಮಾರ್ಗದಾಗ ಈ ಮಾರ್ಗನ ಬಿಟ್ಟು ಹೋಗ್ಬೇಡ, ಇದನ್ನ ಕಂಟಿನ್ಯೂ ಮಾಡು, ಎಲ್ಲ ಒಳ್ಳೆ ಚೆನ್ನಾಗೇ ಸಿಗುತ್ತೆ ನಿನಗೆ ಅಂತಾನೆ ನನಗೆ ಮೆಸೇಜ್ ತರ ಬಂದಿದೆ. ಅಂದ್ರೆ ನನಗೆ ಯಾವಾಗ್ಲೂ ಮೆಸೇಜ್ ಆಗ್ಲಿ ಅನುಭವ ಆಗ್ಲಿ ಏನೂ ಬಂದೇ ಇದ್ದಿಲ್ಲ. ಈ ಪಿರಮಿಡ್ ಅಲ್ಲಿ ಕುಂತಾಗ ನನಗೆ ಕಂಟಿನ್ಯೂ ಈ ತರ ಅನುಭವ ಆಗಿದೆ. ಇದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ಎಷ್ಟು ಚೇಂಜಸ್ ಆಗಿದ್ದೀನಿ ಅಂದ್ರೆ, ನನಗೆ ಫಸ್ಟ್ ಮನೆಯಲ್ಲಿ 21 ಮೆಂಬರ್ಸ್ ಮನೆಗೆ ಇರ್ತೀವಿ ಎಲ್ಲರೂ. ಅಂದ್ರೆ ಸ್ವಲ್ಪ ಆಧ್ಯಾತ್ಮಿಕವಾಗಿದ್ದಾರ. ನಮ್ಮ ಅತ್ತೆಮ್ಮ ಧ್ಯಾನ ಮಾಡ್ತಿದಾರ,
ಮತ್ತೆ ಬೇರೆ ಬೇರೆ ಟೈಪ್ ಆಗಿ ಇರ್ತಾರ, ಆಧ್ಯಾತ್ಮಿಕವಾಗಿ ಇದಾರ. ಆದ್ರೇನು ಮತ್ತೆ ನನಗೆ ಸಪೋರ್ಟಿವ್ ಆಗಿ ಇದ್ದಿಲ್ಲ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ. ಈ ಧ್ಯಾನ ಸ್ವಲ್ಪ ದಿನ ಆದ್ಮೇಲೆನೆ ಎಲ್ಲರೂ ನನಗೆ ಪಿರಮಿಡ್ ಕನ್ಸ್ಟ್ರಕ್ಷನ್ ಟೈಮಲ್ಲಿ ನೀನು ಪಿರಮಿಡ್ ಕನ್ಸ್ಟ್ರಕ್ಷನ್ ಆಯ್ತಲ್ಲಮ್ಮ, ಈಗ ಈ ಟೈಮಲ್ಲಿ ನೀನು ಬೆಳಿಗ್ಗೆ ಸ್ಟಾರ್ಟಿಂಗ್ ಜಲ್ದಿ ಕೆಲಸ ಮುಗಿಸ್ಕೊಂಡು ಎಲ್ಲ ಕಡೆ ಹೋಗಿ ಇದನ್ನ ಎಲ್ಲ ಕಲೆಕ್ಷನ್ ಮಾಡ್ಕೊಂಬರಕ ಎಲ್ಲದಕ್ಕೂ ಅನುಕೂಲ ಮಾಡ್ಕೊ ಅಮ್ಮ ಟೈಮಲ್ಲಿ, ಆ ಟೈಮ್ನ ಸರಿ ಮಾಡ್ಕೊ ಅಂತ ಹೇಳಿ ಅವರು ಎಂಕರೇಜ್ ಮಾಡಿ ಚೆನ್ನಾಗ ನನಗೆ ಸಪೋರ್ಟ್ ತರ ಇದ್ರು. ನಮ್ಮನೆಯವರು ಫಸ್ಟಿಗೆ ಅನ್ನದಾನಕ್ಕಂತ ಹೇಳಿ ಒಂದು ಬುಕ್ ತಗೊಂಡ್ಬಂದಿದ್ದೆ, ನೀನು ಈ ಬುಕ್ ತಗೊಂಡು ಎಲ್ಲರ ಮನೆಯಲ್ಲಿ ಹೋಗಿ ಭಿಕ್ಷೆ ಬೇಡ್ತೀಯಾ ಅಂತ ಹೇಳಿದ್ರು. ಅದನ್ನು ಒಂಥರ ನಾನು ಇದು ಫೀಲ್ ಆಗಿ ಅದನ್ನ ಕ್ಯಾನ್ಸಲ್ ಮಾಡ್ಕೊಂಡಿದ್ದೆ. ಹೌದಲ್ಲ, ಆ ತರ ಮಾಡಬಾರ್ದಂತ ಹೇಳಿ ಅನ್ಕೊಂಡಿದ್ದೆ. ಕನ್ಸ್ಟ್ರಕ್ಷನ್ ಟೈಮಲ್ಲಿ ಎಷ್ಟು ಚೆನ್ನಾಗ ಎಲ್ಲರೂ ಸಪೋರ್ಟ್ ಕೊಟ್ಟಿದ್ದಾರೆ. ನಮ್ಮ ಮನೆಯವರು ಭಿಕ್ಷೆ ಬೇಡ್ತೀಯಾ ಅಂತ ಹೇಳಿದ್ರು. ಆ ತರ ಫೀಲ್ ಆಗಿ ಅದನ್ನ ಸ್ಟಾಪ್ ಮಾಡ್ಕೊಂಡ್ಬಿಟ್ಟೆ. ಅನ್ನದಾನಕ್ಕಂತ ಹೇಳಿ ನಾನು ಹೋಗಿ ಮತ್ತೆ ಬೇರೆ ಕಡೆ ಏನು ಕೇಳೋದಾಗ್ಲಿ ಏನು ಮಾಡೇ ಇಲ್ಲ. ಪಿರಮಿಡ್ ಕನ್ಸ್ಟ್ರಕ್ಷನ್ ಟೈಮಲ್ಲಿ ಎಷ್ಟು ಚೆನ್ನಾಗ ಎಲ್ಲರೂ ಸಪೋರ್ಟ್ ಕೊಟ್ಟಿದ್ದಾರೆ ನಮ್ಮ ಮನೆಯಲ್ಲಿ. ಆ ತರ ನನ್ನ ಎನರ್ಜೀಸ್ ಜಾಸ್ತಿ ಆಗಿದಾವ. ಅದಕ್ಕೆ ನೀವು ಎಲ್ಲರೂ ಧ್ಯಾನ ಮಾಡ್ರಿ, ಪಿರಮಿಡ್ ಶಕ್ತಿನ ಯೂಸ್ ಮಾಡ್ಕೊಳ್ರಿ. ಸುತ್ತು ಪಾರ್ಕಲ್ಲಿ ಅಂತ ಪ್ಲೇಸಲ್ಲಿ ಆದಷ್ಟು ಪಿರಮಿಡ್ಸ್ ಬಂದ್ರೆ ಅದಕ್ಕೆ ಎಂಕರೇಜ್ ಮಾಡ್ರಿ. ಅದಕ್ಕೂ ನಮ್ಮ ಕೈಲಾಗಷ್ಟು ಎಷ್ಟು ನಮ್ಗೆ ಎಷ್ಟಾಗುತ್ತೋ ಅಷ್ಟು ದುಡ್ಡಾಗ್ಲಿ ಧನಮನ ಸಹಾಯ ಯಾವ ತರ ಆಗ್ಲಿ ನಾವು ಪ್ರಯತ್ನ ಮಾಡ್ರಿ. ನಾನು ಅದೇ ತರ ಪ್ರಯತ್ನ ಮಾಡಿದೀನಿ. ಈಗ ನನಗೆ 21 ವರ್ಷ ಆಗಿದೆ ಅಲ್ಲ, ನನಗೆ ಸಣ್ಣದಾಗಿ ಒಂದು ಫ್ಯಾಮಿಲಿ ಸಮಸ್ಯೆ ಬಂದಿದೆ. ಅದನ್ನು ನಮ್ಮ ಮನೆಯವರು ಅವ್ರ ಅಣ್ಣ ಹತ್ರ ಮಾತಾಡಬಾರ್ದು ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡಿದಾರ. ಆದ್ರೂ ಆ ಫ್ಯಾಮಿಲಿ ವಿಷಯನು ಈಸಿಯಾಗಿ ಸೊಲ್ಯೂಷನ್ ನನಗೆ ಮಾತಾಡೋ ಕೆಪಾಸಿಟಿ ನನಗೆ ಸಿಕ್ಕಿದೆ. ಆ ತರ ನನಗೆ ಎನರ್ಜಿ ಸಿಕ್ಕಿದೆ. ಅದೇ ತರ ನಿಮ್ಗೂ ಅವಕಾಶ ಚೆನ್ನಾಗಿ ಸಿಕ್ಕುತ್ತೆ. ಧ್ಯಾನ ಕಂಪಲ್ಸರಿ ಮಾಡ್ರಿ, ಪಿರಮಿಡ್ ಶಕ್ತಿನ ಪಡ್ಕೊಳ್ರಿ. ವಸುದೈವ ಕುಟುಂಬನ ನಾವು ತಯಾರು ಮಾಡ್ಕೋಬೇಕು. ನಾವು ಮಾಡಿದ್ರೆ ನಮ್ಮ ಸುತ್ತು ಇರೋರು ಆ ತರನೇ ಪಾಸಿಟಿವ್ ಆಗಿ ತಗೊಂತಾರ. ಅದಕ್ಕೆ ನಾವು ಇದನ್ನ ಧ್ಯಾನ ಮಾಡ್ತಾನೆ ಇರ್ರಿ. ಧನ್ಯವಾದಗಳು. ಈ ಅವಕಾಶ ಕನ್ನಡ ಚಾನಲ್ ನನಗೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.